ವ್ಯಕ್ತಿ ಪರಿಸ್ಥಿತಿಯ ಕೈಗೊಂಬೆಯಾದಾಗ ಕೆಲವೊಮ್ಮೆ ಅವನಾಗಲಿ ಅವನ ನಿಜವಾದ ವ್ಯಕ್ತಿತ್ವವಾಗಲಿ ಮಾತನಾಡುವುದಿಲ್ಲ. ಆದರೆ ಅವನು ಎದುರಿಸುತ್ತಿರುವ ಪರಿಸ್ಥಿತಿ, ಸಮಯ, ಸಂದರ್ಭಗಳು ಮಾತನಾಡುತ್ತವೆ. ಆ ದೇವರು ಯಾರನ್ನು ಹರಸಬೇಕು ಎಂದು ತೀರ್ಮಾನ ಮಾಡಿರುತ್ತಾನೋ ಅವರನ್ನು ಜೀವನದಲ್ಲಿ ಅತ್ಯಂತ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸುತ್ತಾನೆ. ಏಕೆಂದರೆ ಆ ಪರೀಕ್ಷೆಯಲ್ಲಿ ನೀವು ಗೆದ್ದಾಗ ಮಾತ್ರ ಭಗವಂತನನ್ನು ಒಲಿಸಿಕೊಳ್ಳಲು ಸಾಧ್ಯವಾಗುತ್ತೆ. ಸಂಬಂಧಗಳು ದೊಡ್ಡ ದೊಡ್ಡ ಮಾತುಗಳನ್ನು ಆಡುವುದರಿಂದ ಜೊತೆ ಇರುವುದಿಲ್ಲ. ಒಬ್ಬರಿಗೊಬ್ಬರು ಚಿಕ್ಕ ಚಿಕ್ಕ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಗಟ್ಟಿಯಾಗಿರುತ್ತವೆ. ಶಾಲೆಯ ಹತ್ತಿರ ಬಿಟ್ಟು ಹೋಗುವಾಗ ನೀನು ನಿಮ್ಮ ತಂದೆ ತಾಯಿಯನ್ನು ನೋಡುವ ರೀತಿ, ನೀವು ವೃದ್ಧಾಶ್ರಮದಲ್ಲಿ ನಿಮ್ಮ ತಂದೆ ತಾಯಿಯನ್ನು ಬಿಟ್ಟು ಹೋಗುವಾಗ ಅವರು ಕೂಡ ಅದೇ ರೀತಿ ನಿಮ್ಮನ್ನು ನೋಡುತ್ತಾರೆ. ಆದರೆ ಸ್ನೇಹಿತರೆ, ಇದರ ವ್ಯತ್ಯಾಸ ಇಷ್ಟೇ ಆಗಿರುತ್ತೆ. ನೋವು ಶಾಲೆಯ ಗಂಟೆ ಹೊಡೆದ ತಕ್ಷಣ ಮಾಯವಾಗಿ ಬಿಡುತ್ತೆ. ಆದರೆ ತಂದೆ ತಾಯಿಯ ನೋವು ಮಾತ್ರ ಹೃದಯ ನಿಲ್ಲುವವರೆಗೂ ಹೋಗುವುದೇ ಇಲ್ಲ. ಆ ನೋವು ಯಾವ ಶತ್ರುವಿಗೂ ಬೇಡ. ನೀವು ಬದುಕಿರುವವರೆಗೆ ಮಾತ್ರ ನಿಮ್ಮ ಸ್ಥಾನಮಾನ ಇರುತ್ತೆ. ಆದರೆ ನೀನು ಸತ್ತಾಗ ನಿನ್ನನ್ನು ಮುಟ್ಟಿದರೆ ಸ್ನಾನ ಮಾಡ್ತಾರೆ. ಇಷ್ಟೇ ತಿಳಿದುಕೊಳ್ಳಿ ಈ ಆಡಂಬರದ ಜೀವನದ ಬಗ್ಗೆ. ಸಂತೋಷಕ್ಕೆ ಮಾರ್ಗವಿಲ್ಲ, ಸಂತೋಷವೇ ಮಾರ್ಗವಾಗಿದೆ. ಮೇಣಬತ್ತಿಯು ಬೆಂಕಿ ಇಲ್ಲದೆ ಹೇಗೆ ಉರಿಯುವುದಿಲ್ಲವೋ ಹಾಗೆಯೇ ಮನುಷ್ಯರು ಕೂಡ ಆಧ್ಯಾತ್ಮಿಕ ಜೀವನವಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಭೂತಕಾಲವು ಈಗಾಗಲೇ ಹೋಗಿಬಿಟ್ಟಿದೆ, ಭವಿಷ್ಯವು ಇನ್ನೂ ಇಲ್ಲ. ನೀವು ಬದುಕಲು ಒಂದೇ ಒಂದು ಕ್ಷಣವಿದೆ. ಯಾವತ್ತೂ ನಿಮ್ಮ ಜೀವನವನ್ನು ಬೇರೆಯವರೊಂದಿಗೆ ಹೋಲಿಸಬೇಡಿ. ಸೂರ್ಯ ಮತ್ತು ಚಂದ್ರನ ನಡುವೆ ಯಾವುದೇ ಹೋಲಿಕೆ ಇಲ್ಲ, ಆದರೆ ಅವರು ಅವರದೇ ಸಮಯ ಬಂದಾಗ ಹೊಳೆಯುತ್ತಾರೆ. ನಿಮ್ಮ ಸಂತೋಷವನ್ನು ಬೇರೆಯವರಲ್ಲಿ ಹುಡುಕಬೇಡಿ, ಅದು ನಿಮ್ಮನ್ನು ಏಕಾಂಗಿಯನ್ನಾಗಿ ಮಾಡುತ್ತದೆ. ಅದಕ್ಕೋಸ್ಕರ ನಿಮ್ಮ ಸಂತೋಷವನ್ನು ನಿಮ್ಮಲ್ಲೇ ಹುಡುಕಿ. ನೀವು ಏಕಾಂಗಿಯಾಗಿದ್ದಾಗಲೂ ಸಂತೋಷವನ್ನು ಅನುಭವಿಸುವಿರಿ. ಸ್ನೇಹಿತರೆ, ಪ್ರತಿದಿನ ಬೆಳಿಗ್ಗೆ ನಾವು ಮತ್ತೆ ಹುಟ್ಟುತ್ತೇವೆ. ಇಂದು ನಾವು ಏನು ಮಾಡುತ್ತೇವೆ ಎಂಬುದು ಅತ್ಯಂತ ಮುಖ್ಯವಾಗುತ್ತದೆ. ನೀವು ಬೇರೆಯವರಿಗಾಗಿ ದೀಪವನ್ನು ಬೆಳಗಿಸಿದರೆ ಅದು ನಿಮ್ಮ ದಾರಿಯನ್ನು ಬೆಳಗಿಸುತ್ತದೆ. ನಿಮ್ಮ ಹತ್ತಿರ ಏನು ಇರುತ್ತದೆಯೋ ಅದಕ್ಕೆ ಸಂತೋಷ ಪಡಬೇಕು. ಅನೇಕ ಜನಗಳ ಬಳಿ ಏನೂ ಇರುವುದಿಲ್ಲ. ಅದಕ್ಕೆ ನಮ್ಮ ಹತ್ತಿರ ಏನು ಇರುತ್ತದೆಯೋ ಅದಕ್ಕೆ ಸಂತೋಷ ಪಡಬೇಕು. ಒಂದು ಕಿರುನಗೆ ನಿಮಗೆ ಉತ್ತಮ ಭಾವನೆಯನ್ನು ನೀಡುತ್ತದೆ. ಪ್ರಾರ್ಥನೆ ಮಾಡುವುದರಿಂದ ನಿಮಗೆ ಬಲವನ್ನು ನೀಡುತ್ತದೆ. ಪ್ರೀತಿಸಿ, ಇದು ನಿಮ್ಮನ್ನು ಆನಂದಿಸುವಂತೆ ಮಾಡುತ್ತದೆ. ಮೌನ ಮತ್ತು ನಗು ಎರಡು ಶಕ್ತಿಶಾಲಿ ಸಾಧನಗಳಾಗಿವೆ. ನಗು ಅನೇಕ ಸಮಸ್ಯೆಗಳನ್ನು ಬಗೆಹರಿಸುವ ಮಾರ್ಗವಾಗಿದೆ ಮತ್ತು ಮೌನವು ಅನೇಕ ಸಮಸ್ಯೆಗಳನ್ನು ತಪ್ಪಿಸುವ ಮಾರ್ಗವಾಗಿದೆ. ಒಂದೇ ಒಂದು ಮೇಣಬತ್ತಿಯಿಂದ ಸಾವಿರಾರು ಮೇಣಬತ್ತಿಗಳನ್ನು ಬೆಳಗಿಸಬಹುದು. ಆದರೂ ಕೂಡ ಮೇಣಬತ್ತಿಯ ಬೆಳಕು ಕಡಿಮೆಯಾಗುವುದಿಲ್ಲ. ಹಾಗೆಯೇ ಸಂತೋಷವನ್ನು ಹಂಚಿಕೊಳ್ಳುವುದರಿಂದ ಎಂದಿಗೂ ಕಡಿಮೆಯಾಗುವುದಿಲ್ಲ. ಸ್ನೇಹಿತರೆ, ಯಾರು ಭಗವಾನ್ ಬುದ್ಧರ ಈ ಮಾತುಗಳನ್ನು ಕೇಳುತ್ತಾರೋ ಅವರು ಎಲ್ಲ ದುಃಖದಿಂದ ಪಾರಾಗಬಹುದು. ಹಾಗಾದರೆ ಸ್ನೇಹಿತರೆ, ಭಗವಾನ್ ಬುದ್ಧರ ಆ ಮಾತುಗಳು ಯಾವುವು ಎಂದು ನೋಡೋಣ ಬನ್ನಿ. ಒಬ್ಬ ವ್ಯಕ್ತಿ ಗೌತಮ್ ಬುದ್ಧರ ಹತ್ತಿರ ಕೇಳಿದನು, ನನ್ನ ಜೀವನದಲ್ಲಿ ಇಷ್ಟೊಂದು ದುಃಖ ಯಾಕಿದೆ ಎಂದು, ನನಗೆ ಯಾಕೆ ಇಷ್ಟೊಂದು ತೊಂದರೆಗಳು ಮತ್ತು ಸಮಸ್ಯೆಗಳು ಎಂದು. ಆಗ ಬುದ್ಧರು ಹೇಳುತ್ತಾರೆ, ನಿನಗೆ ಯಾವ ತರಹ ದುಃಖವಿದೆ ಎಂದು. ಆಗ ಅವನು ಹೇಳಿದನು, ನಾನು ನನ್ನ ಎಷ್ಟು ಕಷ್ಟಗಳು ಅಂತ ನಿಮಗೆ ಹೇಳಲಿ. ನನ್ನ ಪೂರ್ತಿ ಜೀವನವೇ ದುಃಖದಿಂದ ಕೂಡಿದೆ. ನನ್ನ ಜೊತೆಗಿರುವ ಸಂಬಂಧಿಗಳಿಂದಲೂ ನಾನು ದುಃಖವಾಗಿದ್ದೇನೆ ಮತ್ತು ನನ್ನ ದೇಹದಲ್ಲಿ ಕಾಯಿಲೆಗಳು ಬರುತ್ತಾನೇ ಇರುತ್ತವೆ. ಒಂದಲ್ಲ ಒಂದರಲ್ಲಿ ಸಿಕ್ಕಾಕೊಳ್ತೀನಿ. ನಾನು ನನ್ನ ಸಂಬಂಧಿಗಳಿಂದ ಸಂತೋಷವಾಗಿಲ್ಲ, ನನ್ನವರೊಂದಿಗೆ ಸಂತೋಷವಾಗಿಲ್ಲ ಮತ್ತು ನನ್ನ ಜೀವನದಿಂದಲೂ ಖುಷಿಯಾಗಿಲ್ಲ ಅಂತ ಅನಿಸುತ್ತೆ. ಇಂತಹ ಜೀವನಕ್ಕಿಂತ ಸಾಯೋದೇ ಮೇಲು ಅಂತ ಅನಿಸಿಬಿಡುತ್ತೆ. ಯಾವುದೇ ಕಾರಣನೇ ಇಲ್ಲ ಬದುಕಬೇಕೆಂದರೆ. ಆಗ ಗೌತಮ್ ಬುದ್ಧರು ಆ ವ್ಯಕ್ತಿಯನ್ನು ಕೇಳುತ್ತಾರೆ, ಹಾಗಾದರೆ ನಿನ್ನ ಎಲ್ಲ ದುಃಖಕ್ಕೆ ಕಾರಣವೇನು ಹೇಳು ಎಂದು. ಆವಾಗ ಆ ವ್ಯಕ್ತಿ ಹೇಳುತ್ತಾನೆ, ನಾನು ಅದಕ್ಕಾಗಿಯೇ ನಿಮ್ಮ ಬಳಿ ಬಂದಿರುವೆ.
ನೀವು ತಿಳಿಸಿ, ನನ್ನ ಜೀವನದಲ್ಲಿ ಇಷ್ಟೊಂದು ದುಃಖ ಯಾಕಿದೆ ಎಂದು. ಇದಕ್ಕೆಲ್ಲ ಕಾರಣವೇನು? ಅದಕ್ಕೆ ಬುದ್ಧರು ಹೇಳಿದರು, ನೀನು ಸ್ವಲ್ಪ ಆಳವಾಗಿ ಯೋಚಿಸು ಮತ್ತೆ ವಿಚಾರ ಮಾಡಿ ನೋಡು, ಎಲ್ಲಿದೆ ನಿನ್ನ ದುಃಖ ಎಂದು. ಏನು ಕಾರಣವಿರಬಹುದು ನಿನ್ನ ದುಃಖಕ್ಕೆ? ಆಗ ಆ ವ್ಯಕ್ತಿ ತುಂಬಾ ಯೋಚನೆ ಮಾಡಿದ, ಆದರೆ ಅವನಿಗೆ ಏನೂ ತಿಳಿಯಲಿಲ್ಲ. ಆವಾಗ ಗೌತಮ್ ಬುದ್ಧರು ಉತ್ತರಿಸುತ್ತಾರೆ, ನಿನ್ನ ಎಲ್ಲಾ ದುಃಖಕ್ಕೆ ನೀನೇ ಕಾರಣ. ನಿನ್ನ ಮನಸ್ಸಿನ ಆಸಕ್ತಿಯಾಗಿದೆ ಮತ್ತು ನಿನ್ನ ಮನಸ್ಸಿನ ಮೋಹವಾಗಿದೆ. ಆ ವ್ಯಕ್ತಿ ಬುದ್ಧರಿಗೆ ಹೇಳಿದನು, ನನಗೆ ಅರ್ಥ ಆಗಲಿಲ್ಲ. ನನ್ನ ಮನಸ್ಸಿನ ಮೋಹ ನನ್ನ ಎಲ್ಲಾ ದುಃಖಕ್ಕೂ ಹೇಗೆ ಕಾರಣವಾಗುತ್ತೆ? ಆವಾಗ ಮಹಾತ್ಮರು ಅವನಿಗೆ 3 ಚಿಕ್ಕ ಚಿಕ್ಕ ಕಥೆಗಳನ್ನು ಹೇಳಿದರು. ಒಬ್ಬ ವ್ಯಕ್ತಿ ಮರದ ಹಿಂದೆ ಕೂತು ಕಿರುಚುತ್ತಾ ಇದ್ದ, ಯಾರಾದರೂ ನನ್ನ ಕಾಪಾಡಿ, ಯಾರಾದರೂ ನನ್ನ ಈ ಮರದಿಂದ ಬಿಡಿಸಿ, ಈ ಮರ ನನ್ನನ್ನು ಹಿಡಿದುಕೊಂಡಿದೆ ಅಂತ. ಅಲ್ಲೇ ಸಮೀಪದಲ್ಲಿ ಗುರು ಶಿಷ್ಯರು ಹೋಗುತ್ತಾ ಇದ್ದರು. ಶಿಷ್ಯ ಗುರುಗಳಿಗೆ ಹೇಳಿದ, ಗುರುದೇವ, ನಾವು ಆ ವ್ಯಕ್ತಿಗೆ ಸಹಾಯ ಮಾಡಬೇಕು. ಆಗ ಗುರುಗಳು ಹೇಳಿದರು, ಆ ವ್ಯಕ್ತಿಗೆ ಸಹಾಯ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಆವಾಗ ಶಿಷ್ಯ ಗಾಬರಿಯಿಂದ ಕೇಳಿದ, ಅಂಥದ್ದೇನಿದೆ ಯಾರು ಸಹಾಯ ಮಾಡದೇ ಇರುವಂಥದ್ದು? ಆಗ ಗುರುಗಳು ಹೇಳಿದರು, ಆ ವ್ಯಕ್ತಿನೇ ಆ ಮರವನ್ನು ಹಿಡಿದುಕೊಂಡಿದ್ದಾನೆ. ಯಾರಾದರೂ ಅವರಾಗಿಯೇ ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡರೆ ಅದನ್ನು ಬಿಡಿಸಲು ಹೇಗೆ ಸಾಧ್ಯ? ಅವರನ್ನು ಯಾರು ಕಾಪಾಡೋಕೆ ಆಗುತ್ತದೆ? ಬುದ್ಧ ಹೇಳುತ್ತಾರೆ, ನೀನೂ ಕೂಡ ಹೀಗೆ ಎಲ್ಲಾ ದುಃಖವನ್ನು ನೀನೇ ಹಿಡಿದಿಟ್ಟುಕೊಂಡಿರುವೆ. ಇದು ನನ್ನದು, ಇದನ್ನು ಕಳೆದುಕೊಳ್ಳಬಾರದು, ಇದು ನನ್ನ ಹತ್ತಿರನೇ ಇರಬೇಕು, ಇದು ನನಗೆ ಸಿಗಬೇಕು ಎಂದು. ಹೇಗೆ ಎಂದರೆ, ಹೇಗೆ ಜೇಡ ತಾನೇ ಬಲೆ ನೇಯುತ್ತದೆ, ನೇಯುತ್ತಾ ಒಂದು ದಿನ ಆ ಬಲೆಯೊಳಗೆ ತಾನೇ ಸಿಲುಕಿಕೊಳ್ಳುತ್ತೆ. ಅದು ಬಯಸಿದರೂ ಕೂಡ ಆ ಜಾಲದಿಂದ ಹೊರಗಡೆ ಬರಲು ಸಾಧ್ಯವಿಲ್ಲ. ಹಾಗೆಯೇ ನೀನು ನಿನ್ನ ಜೀವನದಲ್ಲಿ ನಿನಗೆ ಎಷ್ಟು ಸಂಬಂಧಗಳಿವೆ, ಎಷ್ಟು ಮಂದಿಯೊಂದಿಗೆ ವ್ಯಾಮೋಹಕ್ಕೆ ಒಳಗಾಗಿದ್ದೀಯಾ, ಎಷ್ಟು ಮಂದಿಗೆ ನಮ್ಮವರು ಎಂದುಕೊಂಡಿರುವೆ. ಅವರೊಂದಿಗೆ ಮೋಹವಿರುವ ಕಾರಣ ಅವರು ನಿನಗೆ ದುಃಖ ಕೊಡುತ್ತಿದ್ದಾರೆ. ಇಡೀ ಪ್ರಪಂಚದಲ್ಲಿ ಏನಾದರೂ ಆಗುತ್ತಾ ಇರಲಿ, ನಮಗೆ ಸುಖ ದುಃಖ ಆಗುವುದಿಲ್ಲ. ಆದರೆ ನಮಗೆ ಸುಖ ದುಃಖ ಯಾವಾಗ ಆಗುತ್ತೆ ಎಂದರೆ, ನಮ್ಮವರೊಂದಿಗೆ ಏನಾದರೂ ಆದಾಗ, ಅಥವಾ ಯಾರಾದರೂ ನಮ್ಮ ಪ್ರೀತಿ ಪಾತ್ರರು ನಮಗೆ ಏನಾದರೂ ಮಾಡಿದಾಗ. ಆಮೇಲೆ ಬುದ್ಧರು ಇನ್ನೊಂದು ಕತೆ ತಿಳಿಸುತ್ತಾರೆ. ಜೇನು ತುಂಬಿದ ಪಾತ್ರೆಯಲ್ಲಿ ಹಾರುವ ನೊಣವೊಂದು ಹೋಗುತ್ತದೆ. ಆ ಜೇನಿನ ಸಿಹಿಯಾದ ರಸದಿಂದ ಅದಕ್ಕೆ ತುಂಬಾ ಸಂತೋಷವಾಗುತ್ತೆ. ಒಂದು ವೇಳೆ ಅದು ಬಯಸಿದರೆ ಸ್ವಲ್ಪ ಜೇನಿನ ರಸದೊಂದಿಗೆ ಮೇಲೆ ಬಂದು ಬಿಡಬಹುದು. ಆದರೆ ಅದು ಆ ರಸದಲ್ಲಿ ಎಷ್ಟು ತಲ್ಲೀನವಾಗಿರುತ್ತೆ ಎಂದರೆ, ಎಷ್ಟು ಕಳೆದು ಹೋಗಿರುತ್ತೆ ಎಂದರೆ, ಅದು ಅಲ್ಲಿಂದ ಹೊರಬರಲು ಬಯಸುವುದಿಲ್ಲ. ಆ ರಸವನ್ನು ಕುಡಿಯುತ್ತಾ ಅದರ ಹೊಟ್ಟೆ ಅದೇ ರಸದಲ್ಲಿ ಅಂಟಿಕೊಳ್ಳುತ್ತೆ. ಅದರ ಹೊಟ್ಟೆ ಪೂರ್ತಿ ತುಂಬುವುದರ ಒಳಗೆ ಅದು ಅಲ್ಲಿಯೇ ಸಿಕ್ಕಿ ಹಾಕಿಕೊಂಡು ಬಿಡುತ್ತೆ. ನಂತರ ಅದು ಹೊರಬರಲು ತುಂಬಾ ಪ್ರಯತ್ನ ಮಾಡುತ್ತೆ. ಮುಂದೆ ಹೋಗುತ್ತೆ, ಹಿಂದೆ ಹೋಗುತ್ತೆ, ಮೇಲೆ ಹೋಗುತ್ತೆ ಮತ್ತು ಕೆಳಗೆ ಹೋಗುತ್ತೆ. ಆದರೆ ಅದು ಅಲ್ಲಿಂದ ಮೇಲೆ ಹಾರೋದಕ್ಕೆ ಸಾಧ್ಯವಾಗುವುದಿಲ್ಲ. ಅದು ಅಲ್ಲೇ ಸಿಕ್ಕಿ ಹಾಕಿಕೊಂಡು ಬಿಡುತ್ತೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ನಿಮಗೆ ಸಿಕ್ಕ ಸಂಬಂಧಗಳಿಂದ ಮೊದಲಿಗೆ ಸಂತೋಷವಾಗಿರುತ್ತೀರಿ, ಸುಖ ಸಿಗುತ್ತೆ, ಆನಂದವಾಗಿರುತ್ತೀರಿ. ಆದರೆ ಇಂದು ಅದೇ ಸಂಬಂಧ ನಿಮಗೆ ನೋವು ಕೊಡುತ್ತೆ. ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿನೇ ಇಲ್ಲದೆ ಸ್ವಾದಿಷ್ಟ ರಸದ ಹಿಂದೆ ಹೋಗಿ ಎಲ್ಲವನ್ನು ತಿನ್ನಲು ಶುರು ಮಾಡುತ್ತಾರೆ. ಮುಂದೆ ಅವರ ಶರೀರ ಹಾಳಾಗಿ ಬಿಡುತ್ತೆ. ಅವರ ಶರೀರದಲ್ಲಿ ಕಾಯಿಲೆಗಳು ಬರಲು ಪ್ರಾರಂಭವಾಗುತ್ತೆ. ಅದೇ ರೀತಿಯಾಗಿ ಸಂಸಾರದ ಅನೇಕ ವಿಷಯಗಳಿಗೆ ವ್ಯಾಮೋಹಿತನಾಗುತ್ತಾನೆ. ಅವನ ಮನಸ್ಸಿನಲ್ಲಿ ಹಣದ ದುರಾಸೆ ಬರುತ್ತೆ. ಅದರ ನಂತರ ಅವನಿಗೆ ಎಷ್ಟೇ ಹಣ ಬಂದರೂ ಕೂಡ ಅವನಿಗೆ ತೃಪ್ತಿಯಾಗುವುದಿಲ್ಲ. ಅವನು ಯಾವಾಗಲೂ ಹಣದಿಂದ ಅತೃಪ್ತನಾಗಿರುತ್ತಾನೆ. ಇದರಿಂದ ಅವನ ಮನಸ್ಸಿನಲ್ಲಿ ದುಃಖ ಜನ್ಮವಾಗುತ್ತೆ. ನಂತರ ಆ ವ್ಯಕ್ತಿಗೆ ಅರ್ಥವಾಗುತ್ತೆ, ಗೌತಮ್ ಬುದ್ಧರು ಸರಿಯಾಗಿಯೇ ಹೇಳುತ್ತಿದ್ದಾರೆ. ಇದೇ ಕಾರಣ ನನ್ನ ಎಲ್ಲಾ ದುಃಖಕ್ಕೂ. ನನ್ನ ದುಃಖಕ್ಕೆ ನಾನೇ ಕಾರಣನಾಗಿದ್ದೇನೆ. ನನ್ನ ಮನಸ್ಸಿನ ಮೋಹದಿಂದ, ಬಂಧನದಿಂದ ಈ ದುಃಖ ಹುಟ್ಟುಕೊಂಡಿದೆ ಎಂದು. ಬುದ್ಧರ ಹತ್ತಿರ ಹೇಳುತ್ತಾನೆ, ನೀವು ನನಗೆ ಕಾರಣ ತಿಳಿಸಿದ್ದೀರಿ, ಹಾಗೆಯೇ ಇದಕ್ಕೆ ಪರಿಹಾರವನ್ನು ನೀವೇ ತಿಳಿಸಿ ಎಂದನು. ನೀನು ನಿನ್ನ ಎಲ್ಲಾ ದುಃಖಗಳಿಂದ ಪಾರಾಗಲು ಬಯಸಿದರೆ
ನಿನ್ನ ಮನಸ್ಸನ್ನು ಮೋಹ ಮತ್ತು ವ್ಯಾಮೋಹವನ್ನು ಮೇಲೆ ಇಟ್ಟು ಪ್ರೇಮ ಮತ್ತು ಸಂತೋಷದಿಂದ ತುಂಬಿಸು. ಯಾಕೆಂದರೆ ಯಾರ ಹೃದಯದಲ್ಲಿ ಪ್ರೀತಿ ಮತ್ತು ಸಂತೋಷದ ದೀಪ ಉರಿಯುತ್ತೋ ಅಲ್ಲಿ ಎಲ್ಲ ರೀತಿಯ ಕತ್ತಲು ಮಾಯವಾಗುತ್ತೆ. ಹಾಗೆಯೇ ಸ್ನೇಹಿತರೆ, ಈ ಮಾತುಗಳನ್ನು ಕೇಳುವುದು ತುಂಬಾ ಸುಲಭವಾಗಿದೆ, ಆದರೆ ಮಾಡುವುದು ತುಂಬಾ ಕಷ್ಟ. ಆದರೆ ಯಾರು ಭಗವಾನ್ ಬುದ್ಧರ ಈ ಮಾತುಗಳನ್ನು ಕೇಳುತ್ತಾರೋ ಅವರ ಎಲ್ಲಾ ದುಃಖದಿಂದ ಪಾರಾಗಬಹುದು. ಈ ರೀತಿಯ ಕಥೆಗಳು ನಮ್ಮ ಜೀವನದಲ್ಲಿ ಕೂಡ ನಡೆಯುತ್ತೆ. ನಾವೇ ಸಂಬಂಧವನ್ನು ಬೆಳೆಸುತ್ತೇವೆ, ಆಮೇಲೆ ನಾವೇ ಅಳುತ್ತಾ ಇರುತ್ತೇವೆ, ನಾವೇ ಪ್ರೀತಿ ಜಾಸ್ತಿ ಮಾಡುತ್ತೇವೆ, ನಂತರ ನಾವೇ ನೋವು ಅನುಭವಿಸುತ್ತೇವೆ. ನಾವು ಯಾರ ಹಿಂದೆ ಯಾವಾಗಲೂ ನನ್ನದು ಎಂದು ಸಾಯುತ್ತಾ ಇರುತ್ತೇವೆಯೋ ನಿಜವಾಗಿಯೂ ಅಂತಹ ಜನಗಳೇ ಎಲ್ಲಕ್ಕಿಂತ ಹೆಚ್ಚಾಗಿ ನೋವು ಕೊಡುತ್ತಾರೆ ಮತ್ತು ನಮ್ಮ ಮನಸ್ಸನ್ನು ನೋಯಿಸುತ್ತಾರೆ. ನಮಸ್ಕಾರ ಸ್ನೇಹಿತರೆ, ಈ ಸಂದೇಶಗಳು ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಸಮಾಧಾನ ನೀಡುತ್ತದೆ ಎಂದು ಭಾವಿಸುತ್ತೇನೆ. ಸಮಯ ಸಂದರ್ಭ ಎಷ್ಟೇ ಕಠೋರವಾಗಿದ್ದರೂ ಕೂಡ ಹಿಂದೆ ಸರಿಯದೆ ಗಟ್ಟಿಯಾಗಿ ನಿಂತುಕೊಳ್ಳಬೇಕು. ಏಕೆಂದರೆ ಒಂದು ಸಮಯದಲ್ಲಿ ಹುಳಿಯಾಗಿರುವ ಮಾವಿನಕಾಯಿ ಮುಂದೊಂದು ದಿನ ಸಿಹಿಯಾಗಿ ಬದಲಾಗಲೇಬೇಕು. ಅಪ್ಪ ಅಮ್ಮ ಇಲ್ಲದೆ ಇರುವವರು ಅನಾಥರಾಗುವುದಿಲ್ಲ. ನಿಜವಾದ ಅನಾಥರು ಯಾರೆಂದರೆ ಅಪ್ಪ ಅಮ್ಮ ಇದ್ದರೂ ಕೂಡ ಅವರಿಗೆ ನೋವು ಕೊಡುತ್ತಾರಲ್ಲ ಅವರು. ನಿಮ್ಮ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ದುಡುಕಬೇಡಿ. ಸಮಯ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ತಾಳ್ಮೆಯಿಂದ ಇರಿ, ಏಕೆಂದರೆ ನಿಮ್ಮ ಮುಂದೆ ಮೆರೆದವರೆಲ್ಲ ಒಂದು ದಿನ ಮಣ್ಣಾಗಲೇಬೇಕು. ಜೀವನದಲ್ಲಿ ಯಾವುದೇ ಮನುಷ್ಯ ನೆಮ್ಮದಿಯಾಗಿರಲು ಸಾಧ್ಯವೇ ಇಲ್ಲ. ಇದು ಈ ಜಗತ್ತಿನ ಕಟು ಸತ್ಯವಾಗಿದೆ. ಯಾರೇ ಆಗಿರಲಿ ನೆಮ್ಮದಿ ಜೀವನವನ್ನು ಕೇಳಿಕೊಂಡು ಬರುವುದಿಲ್ಲ. ಬೇರೆಯವರನ್ನು ಮೆಚ್ಚಿಸಲು ಬದುಕುವ ಅವಶ್ಯಕತೆಯೇ ಇಲ್ಲ. ಅದು ನಿಮ್ಮ ಬದುಕಾಗಿರುವುದಿಲ್ಲ. ನಿಮ್ಮ ಇಚ್ಛೆಯಂತೆ ಬದುಕುವುದೇ ನಿಜವಾದ ಬದುಕಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ನಿಮ್ಮ ಗುರಿಯನ್ನು ಮುಟ್ಟಿಸುವ ಕೆಲಸ ಆ ದೇವರು ಮಾಡುತ್ತಾನೆ. ಅದು ಆ ಭಗವಂತನ ಜವಾಬ್ದಾರಿಯಾಗಿದೆ, ಹೌದು. ಆದರೆ ನೀವು ಯಾವ ಗುರಿ ಸಾಧಿಸಬೇಕು ಎನ್ನುವ ಗುರಿ ಇಟ್ಟುಕೊಳ್ಳುವುದು ನಿಮ್ಮ ಆಯ್ಕೆಯಾಗಿರುತ್ತೆ. ಏಕೆಂದರೆ ಧರ್ಮದ ದಾರಿಯಲ್ಲಿ ನಡೆಯುತ್ತಾ ಎಷ್ಟೇ ಕಷ್ಟಗಳು ಎದುರಾದರೂ ಕೂಡ ಕುಗ್ಗದೆ ಕಷ್ಟ ಎಂದು ಬಂದಿರುವೆ, ನನ್ನನ್ನು ಕಾಪಾಡು ಭಗವಂತ ಎಂದು ಬೇಡಿಕೊಂಡರೆ ಸಾಕು, ಆ ಭಗವಂತ ಖಂಡಿತ ಒಲಿಯುತ್ತಾನೆ. ನೀವು ಯಾವಾಗ ಕಾಯುವುದನ್ನು ಕಲಿಯುತ್ತೀರೋ ಎಲ್ಲವೂ ಸಮಯಕ್ಕೆ ತಕ್ಕಂತೆ ನಡೆಯುತ್ತದೆ. ಏಕೆಂದರೆ ನಮಗಾದ ಅವಮಾನಕ್ಕೆ ಪ್ರತೀಕಾರ ತೀರಿಸಿಕೊಳ್ಳದೆ ಕಾದು ತಾಳ್ಮೆಯಿಂದ ಇರಬೇಕು. ಯಾವತ್ತೂ ಅವಸರ ಮಾಡಬಾರದು. ಅವಸರಕ್ಕೆ ಯಾವುದೂ ನಡೆಯುವುದಿಲ್ಲ. ನಾವು ಯಾವಾಗಲೂ ದೇವರ ಮೇಲೆ ನಿಷ್ಕಲ್ಮಶ ಭಕ್ತಿ ಇಟ್ಟಿರಬೇಕು ಮತ್ತು ಮನಸ್ಸಿನಲ್ಲಿ ತೃಪ್ತಿ ಎನ್ನುವುದು ಇರಬೇಕು. ಆವಾಗ ಆ ಭಗವಂತ ನೀವು ಬೇಡಿದಕ್ಕಿಂತ ಹೆಚ್ಚಿನದನ್ನು ದಯಪಾಲಿಸುತ್ತಾನೆ. ಕರ್ಮ ಹೇಳುತ್ತದೆ, ನಿನ್ನನ್ನು ಈಗ ಅತಿಯಾಗಿ ಪ್ರೀತಿಸುವ ಹೃದಯವನ್ನು ಯಾವತ್ತೂ ಕಡೆಗಣಿಸಬೇಡ. ನೀವು ಈಗ ಕಡೆಗಣಿಸುವ ಹೃದಯಕ್ಕೆ ಮುಂದೆ ನೀನು ಎಷ್ಟೇ ಪ್ರೀತಿ ತೋರಿಸಿದರೂ ಕೂಡ ಅದು ನಿನಗೆ ಯಾವತ್ತೂ ದೊರೆಯುವುದಿಲ್ಲ. ಗೆಲ್ಲಲೇಬೇಕು ಎನ್ನುವವರು ಸೋಲಲು ಕೂಡ ಸಿದ್ಧರಾಗಿರಬೇಕು. ಏಕೆಂದರೆ ಗೆಲುವಿನ ಮೊದಲ ಮೆಟ್ಟಿಲು ಸೋಲಾಗಿರುತ್ತೆ. ಸೋತಾಗಲೇ ಗೆಲುವಿನ ಬೆಲೆ ಗೊತ್ತಾಗೋದು. ನೀವು ಪ್ರೀತಿಸುವುದಾದರೆ ಯಾವಾಗಲೂ ನಿಮ್ಮ ಆತ್ಮವನ್ನು ಪ್ರೀತಿಸಿ, ನಿಮ್ಮ ಮುಖವನ್ನು ಪ್ರೀತಿಸಬೇಡಿ. ಏಕೆಂದರೆ ಅದು ಶಾಶ್ವತವಲ್ಲ, ಆತ್ಮ ಮಾತ್ರ ಶಾಶ್ವತವಾದದ್ದು. ಅವಶ್ಯಕತೆ ಮುಗಿದ ಮೇಲೆ ಸವೆದು ಹೋದ ಚಪ್ಪಲಿ ಕೂಡ ಅಸಹ್ಯವಾಗಿ ಕಾಣುತ್ತದೆ. ಹಾಗೆಯೇ ಜನರು ಕೂಡ ನಮ್ಮಿಂದ ಅವರಿಗೆ ಇರುವ ಅವಶ್ಯಕತೆ ಮುಗಿದ ಮೇಲೆ ನಾವು ತೋರಿಸುವ ಪ್ರೀತಿಯೂ ಕೂಡ ಅಸಹ್ಯವಾಗಿ ಕಾಣುತ್ತದೆ. ಹುಟ್ಟು ಎಲ್ಲೋ ಸಾವು ಎಲ್ಲೋ, ಬದುಕಿನ ಪಯಣ ಇನ್ನೆಲ್ಲೋ. ಆದರೆ ಪಯಣದ ದಾರಿಯಲ್ಲಿ ನಮಗೆ ಸಿಗುವ ಸ್ನೇಹ, ಪ್ರೀತಿ ಮತ್ತು ವಿಶ್ವಾಸ ಮಾತ್ರ ನಮ್ಮ ಮನಸ್ಸಿಗೆ ತುಂಬಾ ಹತ್ತಿರವಾಗಿ ಬಿಡುತ್ತೆ. ನೆನಪುಗಳು ಜೀವಂತವಾಗಿರುತ್ತವೆ ಮತ್ತು ಯಾವಾಗಲೂ ಶಾಶ್ವತವಾಗಿರುತ್ತವೆ. ಜಗತ್ತಿನಲ್ಲಿ ಭಾಗ್ಯವಂತ ವ್ಯಕ್ತಿ ಯಾರೆಂದರೆ ಅವನ ಹತ್ತಿರ ಅಹಂಕಾರ, ದ್ವೇಷ, ಅಸೂಯೆ ಮತ್ತು ಮೋಸ
ಯಾವುದೂ ಇಲ್ಲದೆ ಕೇವಲ ಅವನ ಬಳಿ ಇರುವುದರಲ್ಲೇ ಸಂತೃಪ್ತಿಯನ್ನು ಪಡೆಯುವವನು. ನೀವು ಯಾವತ್ತೂ ನೊಂದುಕೊಳ್ಳಬೇಡಿ, ಆ ದೇವರಿದ್ದಾನೆ. ಆದಷ್ಟು ಬೇಗ ನಿಮ್ಮ ಈ ಕೆಟ್ಟ ಸಮಯ ದೂರವಾಗುತ್ತೆ. ತಾಳ್ಮೆಯಿಂದ ಇರು, ಕಣ್ಣೀರು ಹಾಕಬೇಡ. ನಿನ್ನ ಈ ಕಣ್ಣೀರಿನ ಪ್ರತಿ ಹನಿಗೂ ಬೆಲೆ ಇದೆ. ನಿನ್ನ ಕಣ್ಣೀರಿನ ಹನಿಗೆ ಆ ಭಗವಂತ ಬೆಲೆ ಕೊಡ್ತಾನೆ. ದೇವರ ಮೇಲೆ ನಂಬಿಕೆ ಇಡು ಅಷ್ಟೇ. ಜನಗಳು ನಿನ್ನಲ್ಲಿರುವ ಹಣ, ಆಸ್ತಿ ಮತ್ತು ಸಂಪತ್ತನ್ನು ನೋಡಿ ನಿನ್ನ ಶ್ರೀಮಂತಿಕೆಯನ್ನು ಅಳೆಯಬಹುದು. ಆದರೆ ಆ ಭಗವಂತ ಮಾತ್ರ ನಿನ್ನ ಗುಣ, ಮನಸ್ಸು ಮತ್ತು ದಾನ, ಸಹಾಯ ನೋಡಿ ನಿನ್ನ ಶ್ರೀಮಂತಿಕೆಯನ್ನು ಅಳೆಯುತ್ತಾನೆ. ದೀಪ ಮಾತನಾಡುವುದಿಲ್ಲ, ಆದರೆ ಅದರ ಬೆಳಕು ದೀಪದ ಪರಿಚಯವನ್ನು ನೀಡುತ್ತದೆ. ಅದೇ ರೀತಿಯಾಗಿ ನೀವು ನಿಮ್ಮ ಬಗ್ಗೆ ಏನೂ ಹೇಳಬೇಡಿ. ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬನ್ನಿ, ಅದೇ ನಿಮ್ಮ ಪರಿಚಯವನ್ನು ನೀಡುತ್ತದೆ. ಇನ್ನೊಬ್ಬರನ್ನು ನೋಡಿ ನಗುವುದು ತುಂಬಾ ಸುಲಭ, ಆದರೆ ನೀವು ಅವರ ಜಾಗದಲ್ಲಿ ಇದ್ದುಕೊಂಡು ಅವರು ಅನುಭವಿಸುತ್ತಿರುವ ಸಂಕಟ, ನೋವು, ದುಃಖವನ್ನು ಅನುಭವಿಸುವುದು ತುಂಬಾ ಕಷ್ಟವಾಗಿರುತ್ತೆ. ಅದಕ್ಕೆ ಯಾವತ್ತೂ ಬೇರೆಯವರ ಕಣ್ಣೀರನ್ನು ನೋಡಿ ನಗಬೇಡಿ. ಅದೇ ನಿಮಗೆ ದೊಡ್ಡ ಶಾಪವಾಗಿ ಬಿಡುತ್ತೆ. ಇನ್ನೊಬ್ಬರಿಗೆ ಮೋಸ ಮಾಡಿ ನೆಮ್ಮದಿಯಾಗಿ ಬದುಕಬಹುದು ಎಂದು ಅಂದುಕೊಂಡರೆ ಅದು ನಿನ್ನ ಮೂರ್ಖತನವಾಗಿರುತ್ತೆ. ಕರ್ಮ ಎನ್ನುವುದು ಎಲ್ಲದಕ್ಕೂ ಒಂದಿನ ಉತ್ತರ ಕೊಡುತ್ತದೆ. ಈ ಕರ್ಮವು ನಿನ್ನ ಹಿಂದೆ ತಿರುಗಿ ಬಿದ್ದಾಗ ಅಧರ್ಮಗಳ ಸರ್ವನಾಶ ಆಗೇ ಆಗುತ್ತದೆ. ಒಂದು ಬಾರಿ ನೀವು ನೇರವಾಗಿ ಇದ್ದದ್ದನ್ನು ಇದ್ದ ಹಾಗೆ ಹೇಳಿ ನೋಡಿ, ನಿಮ್ಮ ಜೊತೆ ಯಾರೂ ಉಳಿಯುವುದಿಲ್ಲ. ಅದೇ ನೀವು ಸುಳ್ಳು ಹೇಳುತ್ತಾ ಇಲ್ಲದ್ದನ್ನು ಕಲ್ಪಿಸಿಕೊಂಡು ಹೇಳಿ ನೋಡಿ, ನಿಮ್ಮ ಸುತ್ತಮುತ್ತ ದೊಡ್ಡ ಸಮೂಹವೇ ಇರುತ್ತೆ. ಸ್ನೇಹಿತರೆ, ಇಲ್ಲಿ ಸತ್ಯಕ್ಕೆ ಬೆಲೆನೇ ಇಲ್ಲ, ಸುಳ್ಳಿಗೆ ಮಾತ್ರ ಬೆಲೆ ಕೊಡ್ತಾರೆ ಈ ಜನಗಳು. ಎಲ್ಲ ಸಮಯದಲ್ಲಿ ನೀವು ದುಡ್ಡನ್ನು ಉಳಿಸಬಹುದು, ಆದರೆ ಎಲ್ಲ ಸಮಯದಲ್ಲಿ ದುಡ್ಡು ನಿಮ್ಮನ್ನು ಉಳಿಸುವುದಿಲ್ಲ. ಯಾವ ಸಮಯದಲ್ಲಿ ಏನು ಉಳಿಸಬೇಕಾಗುತ್ತೆ ಎಂದು ನೀನೇ ತಿಳಿದುಕೋ. ದುಡ್ಡು ಇದೆ ಎಂದು ಅಹಂಕಾರದಿಂದ ಮೆರೆಯಬಾರದು. ಎಲ್ಲ ಸಮಯದಲ್ಲೂ ನಮ್ಮನ್ನು ಉಳಿಸುವ ಅದ್ಭುತ ಶಕ್ತಿ ಎಂದರೆ ಆ ಭಗವಂತನಾಗಿರುತ್ತಾನೆ. ಬೇರೆಯವರ ಜೊತೆ ಆಟವಾಡುವವರಿಗೆ ಬಹುಶಃ ತಿಳಿದಿರುವುದಿಲ್ಲ. ಅಂತಹ ಜನಗಳಿಗೆ ಏನಾದರೂ ಅವಶ್ಯಕತೆ ಇದ್ದಾಗ ಆ ದೇವರು ಕೂಡ ಆಟವಾಡಲು ಪ್ರಾರಂಭಿಸುತ್ತಾನೆ. ಮೇಲೆ ಕುಳಿತಿರುವ ಆ ಭಗವಂತನು ಎಲ್ಲರ ಜೀವನದಲ್ಲಿ ಇರುತ್ತಾನೆ ಹಾಗೂ ಅವರವರ ಅವಶ್ಯಕತೆಗಳಿಗೆ ತಕ್ಕಂತೆ ಅವನು ಅವರ ಉಪಸ್ಥಿತಿಯನ್ನು ನೀಡುತ್ತಾನೆ. ಅದಕ್ಕೆ ನಾವು ಯಾವಾಗಲೂ ಸತ್ಯದಿಂದ, ಧರ್ಮದಿಂದ ನಡೆದುಕೊಂಡರೆ ಆ ಭಗವಂತ ಬೇಗ ನಮಗೆ ಒಲಿಯುತ್ತಾನೆ. ಕೆಲವರು ಹೇಗೆ ಎಂದರೆ, ಅವರಿಗೆ ನೀವು ಎಷ್ಟೇ ಒಳ್ಳೆಯದನ್ನು ಬಯಸಿದರೂ ಕೂಡ ಅವರು ತಮ್ಮ ಅಸಲಿ ಮುಖವನ್ನು ತೋರಿಸಿಯೇ ಬಿಡುತ್ತಾರೆ. ನಿಮ್ಮಲ್ಲಿರುವ ಒಳ್ಳೆಯತನ ಯಾವತ್ತೂ ಹಾಳಾಗದೇ ಇರಲಿ ಹಾಗೂ ನಿಮ್ಮಲ್ಲಿ ತಾಳ್ಮೆ ಕೂಡ ತುಂಬಿರಲಿ. ಅವರ ಯೋಗ್ಯತೆಗೆ ಒಂದು ದಿನ ತಕ್ಕ ಪಾಠ ಕಲಿಸುತ್ತದೆ. ಯೋಗ್ಯತೆಯ ಆಧಾರವನ್ನು ಭಗವಂತ ಮಾಡುತ್ತಾನೆ. ಇದು ಮನುಷ್ಯರಿಂದ ಸಾಧ್ಯವೇ ಇಲ್ಲ. ನಮ್ಮ ಜೀವನದಲ್ಲಿ ನಮಗಿರುವ ನೋವು ನಮ್ಮನ್ನು ನಗಲು ಬಿಡುವುದೇ ಇಲ್ಲ. ಆದರೆ ನಗಬೇಕು ಎನ್ನುವ ಆಸೆ ತುಂಬಾ ಇರುತ್ತೆ. ಆದರೆ ನಗಲಾರದಷ್ಟು ನೋವುಗಳು ಮನಸ್ಸಿನಲ್ಲಿ ತುಂಬಿ ಹೋಗಿರುತ್ತೆ. ಏನು ಮಾಡಲು ಸಾಧ್ಯವಾಗುವುದಿಲ್ಲ. ಬೇಡಿದ ತಕ್ಷಣ ವರವನ್ನು ನೀಡುವ ಯಾವ ಅಗೋಚರ ಶಕ್ತಿಯೂ ಈ ಜಗತ್ತಿನಲ್ಲಿ ಇಲ್ಲ. ವ್ಯಕ್ತಿ ತಾನಾಗಿಯೇ ತನ್ನ ಪರಿಶ್ರಮದಿಂದ ಗಳಿಸಬೇಕು. ಯಾರ ಮನಸ್ಸಿನಲ್ಲಿ ತಾನೇ ಸರಿ ಎನ್ನುವುದು ಇರುತ್ತದೆಯೋ ಅವರಿಗೆ ತಮ್ಮ ತಪ್ಪಿನ ಅರಿವಾಗುವುದಿಲ್ಲ. ಆಗುಂತಕನೊಬ್ಬ ಭಗವಾನ್ ಬುದ್ಧರಿಗೆ ಕೇಳಿದ, ನೀವು ಇಷ್ಟು ದೊಡ್ಡ ವ್ಯಕ್ತಿಯಾದರೂ ಯಾಕೆ ನೀವು ಕೆಳಗಡೆ ಕೂಡುತ್ತೀರಾ ಎಂದು. ಆವಾಗ ಬುದ್ಧರು ಹೇಳುತ್ತಾರೆ, ಕೆಳಗೆ ಕೂತ ವ್ಯಕ್ತಿ ಎಂದೂ ಬೀಳುವುದಿಲ್ಲ ಎಂದು. ತನಗೂ ಒಂದಿನ ಸಾವಿದೆ ಎಂದು ಅರಿತವನು ಯಾವತ್ತೂ ಇನ್ನೊಬ್ಬರಿಗೆ ತೊಂದರೆ ಕೊಡುವುದಿಲ್ಲ. ನಿಮ್ಮ ಕೋಪಕ್ಕಾಗಿ ಯಾರೂ ನಿಮ್ಮನ್ನು ಶಿಕ್ಷಿಸುವುದಿಲ್ಲ. ನಿಮ್ಮ ಕೋಪವೇ ನಿಮ್ಮನ್ನು ಶಿಕ್ಷಿಸುತ್ತದೆ. ಅದಕ್ಕೆ ಆದಷ್ಟು ಕೋಪವನ್ನು ಹಿಡಿದಿಟ್ಟುಕೊಳ್ಳಬೇಕು. ನಿಮ್ಮ ಎಲ್ಲ ಒತ್ತಡಗಳಿಗೆ ನೀವು ಪ್ರತಿಕ್ರಿಯಿಸುವುದೇ ಕಾರಣವಾಗಿರುತ್ತೆ. ಅದಕ್ಕೆ ಸ್ಪಂದಿಸಲು ಕಲಿಯಿರಿ, ಆದರೆ ಪ್ರತಿಕ್ರಿಯಿಸಬೇಡಿ. ನಿಮ್ಮ ಕೈಯಿಂದ ಬದಲಾಯಿಸಲು ಆಗದೇ ಇರುವ ಪರಿಸ್ಥಿತಿಯನ್ನು ಒಪ್ಪಿಕೊಳ್ಳುವುದು
ಜೀವನದಲ್ಲಿ ಅತ್ಯಂತ ಶ್ರೇಷ್ಠ ಸಂತೋಷವಾಗಿದೆ. ಒಂಟಿಯಾಗಿದ್ದಾಗ ನಿಮ್ಮ ಯೋಚನೆಗಳ ಮೇಲೆ ಹಿಡಿತ ಸಾಧಿಸಬೇಕು. ಗುಂಪಿನಲ್ಲಿದ್ದಾಗ ನಿಮ್ಮ ಮಾತುಗಳ ಮೇಲೆ ಹಿಡಿತ ಸಾಧಿಸಬೇಕು. ಈ ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ. ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ಹೆಚ್ಚು ಒತ್ತಡ ಹೇರಬೇಡಿ. ಯಾಕೆಂದರೆ ಸ್ನೇಹಿತರೆ, ಪರಿಸ್ಥಿತಿ ಎಷ್ಟೇ ಕೆಟ್ಟದಾದರೂ ಕೂಡ ಅದು ಬದಲಾಗಿಯೇ ಆಗುತ್ತೆ. ಅದಕ್ಕೆ ಸಮಯ ಬರಬೇಕು ಅಷ್ಟೇ. ಸ್ನೇಹಿತರೆ, ನಾವು ನಮ್ಮ ಜೀವನದಲ್ಲಿ ಯಶಸ್ವಿಯಾಗಬೇಕೆಂದರೆ ಗೌತಮ್ ಬುದ್ಧರು ಹೇಳಿರುವ ಕೆಲವೊಂದು ನಿಯಮಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಹಾಗಾದರೆ ಸ್ನೇಹಿತರೆ, ನೋಡೋಣ ಬನ್ನಿ ಅವು ಯಾವ ನಿಯಮಗಳು ಎಂದು. ಒಬ್ಬ ವ್ಯಕ್ತಿ ಬಡತನದಿಂದ ತುಂಬ ಕಷ್ಟವನ್ನು ಅನುಭವಿಸುತ್ತಾ ಇದ್ದ. ಅವನು ಒಂದು ದಿವಸ ಗೌತಮ್ ಬುದ್ಧರ ಹತ್ತಿರ ಹೋಗಿ ಕೇಳಿದ, ಈ ಪ್ರಪಂಚದಲ್ಲಿ ಎಷ್ಟೊಂದು ಯಶಸ್ವಿ ವ್ಯಕ್ತಿಗಳು ಇದ್ದಾರೆ ಮತ್ತು ಅವರು ಕೋಟಿಗಳಲ್ಲಿ ಸಂಪಾದನೆ ಮಾಡುತ್ತಿದ್ದಾರೆ. ಈ ಪ್ರಪಂಚದಲ್ಲಿ ಎಷ್ಟೊಂದು ಬಡವರಿದ್ದಾರೆ ಮತ್ತು ಬಡವರಾಗಿಯೇ ಜೀವನ ನಡೆಸುತ್ತಿದ್ದಾರೆ. ಈ ಯಶಸ್ವಿ ವ್ಯಕ್ತಿಗಳಲ್ಲಿ ಅಂಥದ್ದೇನಿರುತ್ತೆ? ಅವರಲ್ಲಿ ಯಾವ ಗುಣಗಳಿರುತ್ತೆ? ಇದ್ಯಾಕೆ ಬಡವರಿಗೆ ಸಾಧ್ಯವಾಗುತ್ತಿಲ್ಲ ಎಂದು ಕೇಳಿದ. ಆ ಬಡವನ ಈ ಪ್ರಶ್ನೆಯನ್ನು ಕೇಳಿ ಗೌತಮ್ ಬುದ್ಧರು ಹೇಳುತ್ತಾರೆ, ಶ್ರೀಮಂತರಾಗಲು ಮತ್ತು ಯಶಸ್ವಿಯಾಗಲು ಜೀವನದಲ್ಲಿ ಕೆಲವೊಂದು ನಿಯಮಗಳು ಇವೆ. ಯಶಸ್ವಿ ಜನಗಳು ಅದನ್ನು ತಪ್ಪದೆ ಅನುಸರಿಸಿಕೊಂಡು ಹೋಗುತ್ತಾರೆ. ಆ ನಿಯಮಗಳನ್ನು ನೀವು ಪಾಲಿಸಿದರೆ ನೀವು ಕೂಡ ಯಶಸ್ವಿಯನ್ನು ಕಾಣಬಹುದು. ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಬಹುದು. ಅಷ್ಟೇ ಅಲ್ಲ, ಒಳ್ಳೆಯ ಜೀವನವನ್ನು ನೀವು ನಡೆಸಬಹುದು. ಮೊದಲನೆಯ ನಿಯಮ ಏನೆಂದರೆ, ಮೊದಲು ನೀವು ನಿಮ್ಮ ಜೀವನದ ಗುರಿ ಏನು ಎನ್ನುವುದನ್ನು ನಿರ್ಧಾರ ಮಾಡಿಕೊಳ್ಳಿ. ಎಷ್ಟೋ ಜನಗಳು ತಮ್ಮ ಗುರಿಯ ಬಗ್ಗೆ ಯೋಚನೆನೇ ಮಾಡಿರುವುದಿಲ್ಲ. ಇವತ್ತು ನೀವು ಕುಳಿತುಕೊಂಡು ತುಂಬ ಆಳವಾಗಿ ಯೋಚನೆ ಮಾಡಿ. ಎಲ್ಲರಲ್ಲೂ ಒಂದಲ್ಲ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತದೆ. ಅದನ್ನು ಗುರುತಿಸಿ ಅದರ ಅನುಗುಣವಾಗಿ ಗುರಿಯನ್ನು ನಿರ್ಧಾರ ಮಾಡಿ. ಎರಡನೇ ನಿಯಮ, ಮೊದಲು ನೀವು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇರಬೇಕು. ನಿಮ್ಮ ಜೀವನದಲ್ಲಿ ನೀವು ಯಶಸ್ವಿಯಾಗಲು ಬಯಸಿದರೆ ಮೊದಲು ನೀವು ನಿಮ್ಮನ್ನು ನೀವು ನಂಬಬೇಕು. ನಮ್ಮಲ್ಲಿ ನಂಬಿಕೆ ಎನ್ನುವುದು ಇದ್ದರೆ ಮಾತ್ರ ಎಲ್ಲ ಕೆಲಸಗಳು ನಮ್ಮ ಕಡೆಗೆ ಬರಲು ಪ್ರಾರಂಭಿಸುತ್ತವೆ. ಆದರೆ ಸ್ನೇಹಿತರೆ, ತುಂಬ ಜನರ ಸಮಸ್ಯೆ ಏನೆಂದರೆ ಕೆಲಸ ಪ್ರಾರಂಭಿಸುವ ಮೊದಲೇ ಭಯ ಪಡುತ್ತಾರೆ. ಅದರಿಂದ ಅವರ ಆತ್ಮವಿಶ್ವಾಸ ಚೂರಾಗಿ ಬಿಡುತ್ತೆ. ಅದಕ್ಕೋಸ್ಕರ ಇಂದಿನಿಂದ ನೀವು ಪಾಸಿಟಿವ್ ವಿಷಯಗಳನ್ನು ಮಾತನಾಡಲು ಪ್ರಾರಂಭ ಮಾಡಿ. ನಮ್ಮ ಭಯವನ್ನು ಹೋಗಲಾಡಿಸಲು ಪಾಸಿಟಿವ್ ಆಗಿ ಮಾತನಾಡಬೇಕು. ಇದರಿಂದ ನಮ್ಮಲ್ಲಿರುವ ಭಯ ಹೋಗಿಬಿಡುತ್ತೆ. ಯಾರ ಜೊತೆ ಮಾತನಾಡಿದರೂ ಆತ್ಮವಿಶ್ವಾಸದಿಂದ ಮಾತನಾಡಿ. ಇದರಿಂದ ಖಂಡಿತವಾಗಿ ನೀವು ನಿಮ್ಮ ಜೀವನದಲ್ಲಿ ಗೆಲುವು ಸಾಧಿಸಬಹುದು. ಚಿಕ್ಕ ಮಗು ನಡೆಯುವ ಭಯದಿಂದ ನಡೆಯುವುದನ್ನೇ ನಿಲ್ಲಿಸಿದರೆ ಆ ಮಗು ಎಂದಾದರೂ ನಡೆಯಲು ಸಾಧ್ಯವೇ? ಇಲ್ಲ. ಎಷ್ಟು ಸಾರಿ ಬಿದ್ದರೂ ಕೂಡ ಆ ಮಗು ಮತ್ತೆ ಪ್ರಯತ್ನ ಮಾಡುತ್ತೆ, ನಡೆಯುತ್ತೆ. ಭಯ ಪಟ್ಟುಕೊಂಡು ನಡೆಯುವುದನ್ನೇ ನಿಲ್ಲಿಸೋದಿಲ್ಲ. ಹಾಗೆಯೇ ಸ್ನೇಹಿತರೆ, ನಮ್ಮ ಮನಸ್ಸನ್ನು ಕೂಡ ಗಟ್ಟಿಯನ್ನಾಗಿ ಮಾಡಬೇಕು. ಎಷ್ಟೇ ಬಾರಿ ಬಿದ್ದರೂ ಪರವಾಗಿಲ್ಲ, ಮತ್ತೆ ಮೇಲೇಳಲು ಪ್ರಯತ್ನ ಮಾಡಿ. ನಿಮ್ಮ ಗುರಿಯನ್ನು ಸಂಪಾದಿಸಿ, ನಿಮ್ಮ ಗುರಿ ತಲುಪಿ. ಮೂರನೆಯ ನಿಯಮ ಏನೆಂದರೆ, ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಅದನ್ನು ಮನಸ್ಸಿನಿಂದ ಮತ್ತು ಉತ್ಸಾಹದಿಂದ ಮಾಡಿ. ಎಷ್ಟೋ ಜನಗಳಿಗೆ ಕೆಲಸದ ಹೆಸರು ಹೇಳಿದ ತಕ್ಷಣ ಅವರಲ್ಲಿರುವ ಉತ್ಸಾಹವೇ ಹೋಗಿಬಿಡುತ್ತೆ. ಹಾಗೆ ಯಾವತ್ತೂ ಮಾಡಬೇಡಿ. ಯಾಕೆಂದರೆ ನಿಮ್ಮ ಕೆಲಸದಲ್ಲಿ ನೀವು ಆಸಕ್ತಿನೇ ತೋರಿಸದೇ ಇದ್ದರೆ ಅದು ಹೇಗೆ ಪೂರ್ತಿಯಾಗುತ್ತೆ? ನಮ್ಮ ಕೆಲಸವನ್ನು ನಾವು ಮಾಡದಿದ್ದರೆ ಹೇಗೆ ಜೀವನದಲ್ಲಿ ಯಶಸ್ವಿಯಾಗೋದು? ಮೊದಮೊದಲು ಕೆಲಸದಲ್ಲಿ ನಮಗೆ ಆಸಕ್ತಿ ಇರುತ್ತದೆ. ಮುಂದೆ ಬರುತ್ತಾ ಆಸಕ್ತಿ ಕಡಿಮೆ ಆಗುತ್ತಾ ಹೋಗುತ್ತೆ. ಇದು ಎಲ್ಲರಲ್ಲಿ ಇರುವ ಸ್ವಾಭಾವಿಕ ಗುಣವಾಗಿದೆ. ಕೆಲಸದಲ್ಲಿ ಆಸಕ್ತಿ ಹಾಗೇ ಉಳಿಯಬೇಕೆಂದರೆ ಹೀಗೆ ಮಾಡಬೇಕು. ಯಾವಾಗಲೂ ನಮ್ಮ ಮನಸ್ಸಿಗೆ ನಾವು ಹೇಳಿಕೊಳ್ಳಬೇಕು, ನಾನು ನನ್ನ ಕೆಲಸವನ್ನು ಪ್ರೀತಿಸುತ್ತೇನೆ. ದೊಡ್ಡ ಕೆಲಸವನ್ನು ಚಿಕ್ಕ ಚಿಕ್ಕ ಕೆಲಸಗಳನ್ನಾಗಿ ವಿಂಗಡಿಸಬೇಕು ಮತ್ತು ಆ ಚಿಕ್ಕ ಕೆಲಸ ಮುಗಿದ ತಕ್ಷಣ ಅದನ್ನು ಆನಂದದಿಂದ ಸಂಭ್ರಮಿಸಬೇಕು. ನಿಮ್ಮ ಕೆಲಸವನ್ನು ಸಂತೋಷದಿಂದ ಮಾಡಿ. ಹಾಗೆ ಕೆಲಸದ ಜೊತೆ ಸ್ವಲ್ಪ ವಿಶ್ರಾಂತಿ ಕೂಡ ತೆಗೆದುಕೊಳ್ಳಬೇಕು. ಯಾವುದೇ ಕೆಲಸವಾಗಲಿ
ನಿಷ್ಠೆಯಿಂದ ಮತ್ತು ಪ್ರೀತಿಯಿಂದ ಮಾಡಿದರೆ ಆ ಕೆಲಸ ಪೂರ್ಣಗೊಳ್ಳುತ್ತೆ. 4ನೆಯ ನಿಯಮ, ನಮ್ಮ ಕೆಲಸದಲ್ಲಿ ನಮಗೆ ನಿಷ್ಠೆ ಇರಬೇಕು. ನಮ್ಮ ಕೆಲಸದಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡರೆ ನಮ್ಮ ಕೆಲಸ ಬೇಗ ಮುಗಿಯುತ್ತೆ ಮತ್ತು ಯಶಸ್ವಿಯಾಗುತ್ತೆ. ಸ್ವಯಂ ನಿಯಂತ್ರಣವು ಯಶಸ್ವಿಯಾಗಲು ನಮ್ಮನ್ನು ಸರಿಯಾದ ದಿಕ್ಕಿಗೆ ನಡೆಸುತ್ತದೆ. ಹಾಗಾಗಿ ನಾವು ಸ್ವಯಂ ನಿಯಂತ್ರಣವನ್ನು ಹಾಕಿಕೊಳ್ಳಬೇಕು. ಹೇಗೆ ಎಂದರೆ, ಬೆಳಿಗ್ಗೆ ಬೇಗ ಎದ್ದೇಳೋದು, ಕೆಲಸಕ್ಕೆ ಸರಿಯಾದ ಸಮಯಕ್ಕೆ ಹೋಗುವುದು, ಅನಗತ್ಯ ವಿಷಯಕ್ಕೆ ನಮ್ಮ ಸಮಯವನ್ನು ವ್ಯರ್ಥ ಮಾಡದೇ ಇರುವುದು, ಜಗಳಗಳು ಮತ್ತು ಕೋಪ ಬರದೇ ಇರೋ ಹಾಗೆ ನೋಡಿಕೊಳ್ಳೋದು. ಸ್ವಯಂ ನಿಯಂತ್ರಣ ಎಷ್ಟು ಮುಖ್ಯ ಎಂದರೆ, ಒಬ್ಬ ಅಂಗಡಿಯವನು ಸರಿಯಾದ ಸಮಯಕ್ಕೆ ಅಂಗಡಿ ತೆಗೆಯದೇ ಹೋದರೆ ಅವನ ವ್ಯವಹಾರ ಸರಿಯಾಗಿ ನಡೆಯುವುದಿಲ್ಲ. ಅದಕ್ಕಾಗಿ ನಮ್ಮಲ್ಲಿರುವ ಕೆಟ್ಟ ಅಭ್ಯಾಸಗಳನ್ನು ಬಿಡಬೇಕು. ಅನಗತ್ಯ ಮೋಜು ಮಸ್ತಿಗಳನ್ನು ತ್ಯಾಗ ಮಾಡಬೇಕು. ನಮ್ಮಲ್ಲಿರುವ ಕೆಲವೊಂದು ಕೆಟ್ಟ ಗುಣಗಳು ಬಿಡಬೇಕು. ಕೆಲಸದ ಮೇಲೆ ಹೆಚ್ಚಾಗಿ ಗಮನ ಕೊಡಬೇಕು. 5ನೆಯ ನಿಯಮ, ಹಣ ಉಳಿಸುವ ಅಭ್ಯಾಸ ಇರಲೇಬೇಕು ಸ್ನೇಹಿತರೆ. ಅನೇಕ ಜನರು ಸ್ವಲ್ಪ ಹಣ ಬಂದ ತಕ್ಷಣ ಅದನ್ನು ಖರ್ಚು ಮಾಡಲು ಶುರು ಮಾಡುತ್ತಾರೆ. ದುಬಾರಿ ವಸ್ತುಗಳನ್ನು ಖರೀದಿಸಲು ಮುಂದಾಗುತ್ತಾರೆ. ಅವರಿಗೆ ಅದು ಬೇಕೋ ಇಲ್ಲ ಬೇಡವೋ ಅನ್ನುವುದು ಮುಖ್ಯವಾಗಿರುವುದಿಲ್ಲ. ಅವರ ತಲೆಯಲ್ಲಿ ಏನಿರುತ್ತೆ ಎಂದರೆ, ಬೇರೆಯವರಿಗೆ ತೋರಿಸಿಕೊಳ್ಳಬೇಕು ಎನ್ನುವ ಹಂಬಲ ಅಷ್ಟೇ. ಸಾಲ ಮಾಡಿ ಕಾರ್ ತೆಗೆದುಕೊಳ್ಳೋದು, ದುಬಾರಿ ಮನೆ ಖರೀದಿ ಮಾಡುವುದು ಮತ್ತು ಬಂಗಾರವನ್ನು ತೋರಿಸಿಕೊಳ್ಳುವುದು ಮಾಡ್ತಾರೆ. ಅದಕ್ಕೆ ಅವರಿಗೆ ಹಣ ಉಳಿಸಲು ಆಗುವುದಿಲ್ಲ. ಇದರಿಂದ ಅವರು ಯಾವಾಗಲೂ ಸಾಲ ಮತ್ತು ಬಡತನದಿಂದಲೇ ಬದುಕುತ್ತಾರೆ. ಹಣಕಾಸಿನ ತಜ್ಞರ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿನೂ ತನ್ನ ಆದಾಯದಲ್ಲಿ 15% ಹಣವನ್ನು ಉಳಿತಾಯ ಮಾಡಬೇಕು. ಸ್ನೇಹಿತರೆ, ನೀವು ಹಣವನ್ನು ಉಳಿಸಿ ಸರಿಯಾದ ಸ್ಥಳದಲ್ಲಿ ಹೂಡಿಕೆ ಮಾಡಿದರೆ ನೀವು ಶ್ರೀಮಂತರಾಗಬಹುದು. 6ನೆಯ ನಿಯಮ ಏನೆಂದರೆ, ನೀವು ಯಾವಾಗಲೂ ಶ್ರೇಷ್ಠ ವ್ಯಕ್ತಿಯ ಹಾಗೆ ಯೋಚಿಸೋದನ್ನು ಕಲಿಯಬೇಕು. ಸಾಧಿಸುವ ಮತ್ತು ನಾಯಕನ ಗುಣವುಳ್ಳ ವ್ಯಕ್ತಿಗಳು ಎಂದಿಗೂ ನಿಲ್ಲುವುದಿಲ್ಲ. ಧೈರ್ಯದಿಂದ ಎಲ್ಲ ಸಮಸ್ಯೆಗಳು ಬಗೆಹರಿಸುತ್ತಾರೆ. ಆದರೆ ಜನಸಾಮಾನ್ಯರು ಒಂದೆರಡು ಸೋಲಿನ ಬಳಿಕ ಹಿಂದಕ್ಕೆ ಸರಿದು ಬಿಡುತ್ತಾರೆ. ಆದರೆ ನಿಜವಾದ ನಾಯಕ ಎಷ್ಟೇ ಸೋತರೂ ಕೂಡ ತನ್ನ ಪ್ರಯತ್ನವನ್ನು ಬಿಡದೆ ಮುಂದುವರಿಯುತ್ತಾನೆ. ನಮ್ಮ ಹಣೆ ಬರಹವನ್ನು ಬದಲಾಯಿಸುವ ಶಕ್ತಿ ನಕ್ಷತ್ರಗಳ ಮೇಲಿಲ್ಲ, ಅದು ನಮ್ಮೊಳಗೆ ಇದೆ. ಯಾರು ನಾಯಕರ ಹಾಗೆ ಯೋಚನೆ ಮಾಡುತ್ತಾರೋ ಅವರೇ ಜೀವನದಲ್ಲಿ ಯಶಸ್ಸನ್ನು ಕಾಣುತ್ತಾರೆ. 7ನೆಯ ನಿಯಮ, ಈ ಪ್ರಪಂಚದಲ್ಲಿ ಏನು ಆಗುತ್ತಿದೆ ಎನ್ನುವುದರ ಮೇಲೆ ಗಮನವಿಡಬೇಕು. ಹಾಗೆ ಹೊಸದನ್ನು ಪ್ರಯತ್ನ ಮಾಡುತ್ತಲೇ ಇರಬೇಕು. ಇದರ ಅರ್ಥ ಸೃಜನಶೀಲತೆಯಿಂದ ಕೆಲಸ ಮಾಡುವುದು, ನಮ್ಮ ಜೀವನದ ಅನುಭವಗಳ ಜೊತೆಗೆ ಹೊಸದಾಗಿ ಏನಾದರೂ ಮಾಡುವುದು. ನಮ್ಮ ಜೀವನದಲ್ಲಿ ಬರುವ ತೊಂದರೆಗಳು ನಮ್ಮಲ್ಲಿ ಹೊಸ ಹೊಸ ಆಲೋಚನೆಗಳನ್ನು ಹುಟ್ಟುಹಾಕುತ್ತದೆ. ಹೀಗಾಗಿ ಟೆಕ್ನಾಲಜಿ ಅಳವಡಿಕೆ ಮತ್ತು ವಿಭಿನ್ನವಾಗಿ ಯೋಚನೆ ಮಾಡುವುದನ್ನು ಕಲಿಯಬೇಕು. ಇದಕ್ಕೂ ಮೊದಲು ಯಾರೂ ಮಾಡದೇ ಇರುವ ವಿಷಯದ ಬಗ್ಗೆ ಯೋಚನೆ ಮಾಡಬೇಕು. ಇದಕ್ಕಾಗಿ ವಿವಿಧ ವಿಷಯಗಳನ್ನು ಅಧ್ಯಯನ ಮಾಡಬೇಕು. ಆದಷ್ಟು ಹೆಚ್ಚಿನ ಸ್ಥಳಗಳಿಗೆ ಭೇಟಿ ನೀಡಿ, ಹೊಸ ಜನಗಳನ್ನು ಪರಿಚಯ ಮಾಡಿಕೊಂಡು ಅವರೊಡನೆ ಮಾತನಾಡಿ ಮತ್ತು ಹೊಸ ವಿಷಯಗಳನ್ನು ತಿಳಿದುಕೊಳ್ಳಿ. ಯಾವಾಗಲೂ ಏನಾದರೂ ಹೆಚ್ಚಾಗಿ ಮಾಡುವುದನ್ನು ಯೋಚಿಸಬೇಕು. ವ್ಯವಹಾರವಾಗಿರಲಿ ಅಥವಾ ಉದ್ಯೋಗವಾಗಿರಲಿ, ಯಾವುದೇ ಆಗಿರಲಿ, ಬೇರೆಯವರಿಂದ ಮೆಚ್ಚುಗೆ ಪಡೆಯಬೇಕೆಂದರೆ ಯಾವಾಗಲೂ ಹೆಚ್ಚಾಗಿ ಮಾಡಲು ಪ್ರಯತ್ನ ಮಾಡಬೇಕು. ಪ್ರಾರಂಭದಲ್ಲಿ ಹಣದ ಹಿಂದೆ ಹೋಗುವ ಬದಲು ಹೆಚ್ಚಿನದು ಏನಾದರೂ ಕಲಿಯಲು ಪ್ರಯತ್ನ ಮಾಡಿ. ಇದರಿಂದ ಜೀವನದಲ್ಲಿ ನಾವು ಯಶಸ್ವಿಯಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ. ನಿಮ್ಮ ಮನೆಯವರಿಗೆ ಮತ್ತು ಸ್ನೇಹಿತರೊಡನೆ ಹಂಚಿಕೊಳ್ಳಿ. ನಾನು ನಿಮ್ಮಿಂದ ಬಯಸೋದು ಒಂದು ಮೆಚ್ಚುಗೆಯ ಮಾತು. ನಮಸ್ಕಾರ.